ಸರ್ ನೀವು ಮರಾಠಿ ಮಾತಾಡ್ತೀರಾ? ಇಲ್ರಿ ನಾವು ಕನ್ನಡ, ಜೀವ ಹೋದ್ರೆ ಕನ್ನಡ ಬಿಟ್ಟು ಬೇರೆ ಮಾತು ಬರಂಗಿಲ್ಲ ನಮ್ಮ ಬಾಯಾಗ. ಹಿಂಗಾಗಿ ಇಂಗ್ಲೀಷ್ ಕಲ್ತಿಲ್ಲ. ಟೀಚರ್ಗೆ ಇನ್ನ ಇಂಗ್ಲೀಷನು ಕನ್ನಡ ಕಲಿಸೋದಿತ್ತಂದ್ರೆ ಸಾಲಿ ಬರ್ತನವ, ಇಲ್ಲಾಂದ್ರೆ ಒಟ್ಟ ಬರಂಗಿಲ್ಲ ಅಂತ ಹೇಳಿನ. ಹಿಂಗಾಗಿ ನಾ ಸ್ವಚ್ಛಂಗಿ ಕನ್ನಡ ಮಾತಾಡ್ತಾನೆ ರೀ. ಅದು ಹಸಿನ ಕನ್ನಡ, ಸ್ವಚ್ಛ ಕನ್ನಡ, ಅಗದಿ ತಿಳಿ ಕನ್ನಡ ಮಾತಾಡ್ತಾನೆ. ಪಕ್ಕ ಉತ್ತರ ಕರ್ನಾಟಕದ ಕನ್ನಡ ಮಾತಾಡ್ತಾನೆ. ಮಾತಾಡ್ಲಿಲ್ಲ ಅಂದ್ರೆ ನನಗೆ ಎಪ್ಪ ಜೀವ ಕಲಿಸಂಗಿಲ್ಲ. ಯಾವ ಭಾಷೆ ಬೇರೆ ಏನೂ ಕಲ್ಸಂಗಿಲ್ಲ. ನಾ ದೆಹಲಿಗೆ ಹೋಗಿದ್ನಿ, ಹೈದರಾಬಾದ್ಗೆ ಹೋಗಿದ್ನಿ. ಆದ್ರೂ ಕೂಡ ಏನಪ್ಪ ಅಂದ್ರೆ ಎದಕ್ಕೆ ಹೋಗಿದ್ರಿ ಅಂತ ಕೇಳ್ಬೇಡ್ರೆ. ಮತ್ತೆ ಬೇರೆ ನಮ್ಮ ಪರ್ಸನಲ್ ಕೆಲಸ ಹೋಗಿದ್ವಿ. ಅಲ್ಲೂ ಕೂಡ ಯಾರು ಬೇರೆ ಭಾಷೆ ಮಾತಾಡ್ರಿ. ನಾವು ಮಾತಾಡ ಈ ತಮಿಳ್ನಾಡ್ದಾಗ ಹೋಗ್ಲಿಲ್ಲ, ನೀವು ಬೇರೆ ಭಾಷೆದಾಗ ಮಾತಾಡ್ರಿ. ಒಟ್ಟ ಅವ್ರು ತಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡ್ರೆ ಮತ್ತೆ ಬೇರೆ ಐತದ. ಒಟ್ಟ ಮಾತಾಡಲಿ, ನಾವು ಹಂಗಿಲ್ಲ. ಸೊ ಯಾರು ಬೇರೆದವ್ರು ಬಂದ್ರೆ ನಮ್ಗೆ ಬರ್ಲಿ ಬಿಡ್ಲಿ ಟಸಕ ಪಸ್ಕೋ ಆಯ್ ಖಮ್ ಯಾ ಸೇವಿ ವೀಕ್ಷ ಮತ್ತೆ ಹಂಗೆಲ್ಲ ಮಾತಾಡ್ಕೊಂಡು ನಮ್ದಾಗ ಕಳಿಸ್ಬೇಕು. ಪಾಪ ಕುಂಡ್ರು, ರೊಟ್ಟಿ ತಿನ್ನು, ಒಣಗಿ ಹಾಕೋ, ನೀರು ಕುಡಿ, ಕೈಬಿಗೈತಿ ತಗೋ, ಇಲ್ಲಿ ತೆಳದು ಕುಂಡ್ರು, ಚಾಪೆ ಹಾಸ್ಕೋ, ಹತ್ಕೊಂಡ್ ಮಲ್ಕೋ, ಹಿಂಗೆಲ್ಲ ನಾವು ಕಲಿಸ್ಬೇಕು ಅವ್ರಿಗೆಲ್ಲ. ಸ್ವಲ್ಪ ಡೈನಿಂಗ್ ಟೇಬಲ್ ಕೂತ್ಬಿಡು, ಓಕೆ ಸಿಟಿ ವಾರ್ ಡೈನಿಂಗ್ ಟೇಬಲ್ ಹಿಂಗೆಲ್ಲ ಅನ್ಬಾರ್ದವ. ಅವಾಗೆಲ್ಲ ಏನಪ್ಪ ಅಂದ್ರೆ ಅವತ್ತು ಗೊತ್ತಾಗ್ಬಿಡ್ತಾವೆ. ಅವು ಹೊತ್ತ ಇವು ಹೊತ್ತ ಎಲ್ಲ ಹೊತ್ತ ಮನೆ ಬತ್ತು ಹೊರಗೆ ಹಾಕ್ಬಿಡ್ತಾವೆ. ಸೊ ಅದಕ್ಕೆ ಹಂತವಾಗಿ ನಮ್ಮ ಜೊತೆ ಹಾಕೊಂಡು ಬರುವಂಥ ಪರಿವರ್ತನೆ ಮಾಡಬೇಕು. ಸೊ ಕನ್ನಡನ ಉಳಿಸ್ಬೇಕು, ಕನ್ನಡನ ಕಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು. ಸೊ ಇರುವುದು ಕರ್ನಾಟಕದಲ್ಲಿ ಹೆಮ್ಮೆಯ ಏನಪ್ಪ ಅಂದ್ರೆ ತಾಯಿ ಭುವನೇಶ್ವರಿಯ ಆಶ್ರಯದಲ್ಲಿ ಬದುಕಾಗ್ತೀವಿ ಅಂದ್ರೆ ನಮ್ಮ ಭಾಷೆಯನ್ನು ಯಾರಿಗೂ ಕೂಡ ಬಿಟ್ಟು ಕೊಡಂಗಿಲ್ಲ. ಪಕ್ಕನ ಏನಪ್ಪ ಅಂದ್ರೆ ಬೆಳಗಾವಿದಾಗ ಅದನ್ನು ಕನ್ನಡ ಬಿಟ್ಟು ಕೊಡುವ ಮಾತು ಇಲ್ಲ. ಓಕೆ, ಎಸ್.